ಯುವ ನಿಧಿ ಯೋಜನೆಯ ಅಕ್ಟೋಬರ್ ತಿಂಗಳ ಹಣ 40% ಫಲಾನುಭವಿಗಳಿಗೆ ಇದುವರೆಗೂ ಸಹ ಜಮಾ ಆಗಿಲ್ಲ. ಹಾಗೆ ಇದರ ಜೊತೆಯಲ್ಲಿ ಈಗ ನವೆಂಬರ್ ತಿಂಗಳ ಹಣನೂ ಸಹ ಜಮಾ ಆಗಬೇಕಾಗಿದೆ. ಹಾಗಾದರೆ ನವೆಂಬರ್ ತಿಂಗಳ ಹಣ ಯಾವಾಗ ಜಮಾ ಆಗುತ್ತೆ? ನೆಕ್ಸ್ಟ್ ಯಾರಿಗೆಲ್ಲ ಇದುವರೆಗೂ ಅಕ್ಟೋಬರ್ ತಿಂಗಳ ಹಣ ಜಮಾ ಆಗಿಲ್ವಾ ಅಂತಹ ಫಲಾನುಭವಿಗಳಿಗೆ ಅಕ್ಟೋಬರು ಹಾಗೆ ನವೆಂಬರ್ 2 ತಿಂಗಳ ಹಣ ಒಟ್ಟಿಗೆ ಜಮಾ ಆಗುತ್ತಾ? ಹಾಗೆ ಇನ್ನು ಯಾರಿಗೆಲ್ಲ ಈಗ ಮಾರ್ಚ್ ಇರ್ಬೋದು ಅಥವಾ ಏಪ್ರಿಲ್ ಆಗಿರ್ಬೋದು, ಮೇ ಆಗಿರ್ಬೋದು, ಈ ರೀತಿ ಪೆಂಡಿಂಗ್ 2-3 ತಿಂಗಳು ಅಥವಾ 1 ತಿಂಗಳ ಹಣ ಬಂದಿಲ್ಲ, ನೀವು ಸೆಲ್ಫ್ ಡೆಕ್ಲರೇಷನ್ ಸಬ್ಮಿಟ್ ಮಾಡಿದರೂ ಸಹ ಹಣ ಬಂದಿಲ್ಲ, ಸ್ಟೇಟಸನ್ನು ಚೆಕ್ ಮಾಡಿದಾಗ ಡೆಕ್ಲರೇಷನ್ ನಾಟ್ ಪ್ರೊವೈಡೆಡ್ ಅಂದರೆ ನೀವು ಸೆಲ್ಫ್ ಡೆಕ್ಲರೇಷನ್ ಸಬ್ಮಿಟ್ ಮಾಡಿಲ್ಲ ಅಂತ ಬರ್ತಾ ಇರುತ್ತೆ. ಆದರೆ ಸಬ್ಮಿಟ್ ಮಾಡಿರ್ತೀರ. ಹಾಗಾದರೆ ಇವರಿಗೆ ಎಲ್ಲರಿಗೂ ಸಹ ಯಾವಾಗ ಹಣವನ್ನು ಜಮಾ ಮಾಡ್ತಾರೆ? ನೆಕ್ಸ್ಟ್ ಈಗ ತುಂಬ ಜನ ಸೆಲ್ಫ್ ಡೆಕ್ಲರೇಷನ್ ಸಬ್ಮಿಟ್ ಮಾಡಿದರೂ ಸಹ ಅಕ್ಟೋಬರ್ ತಿಂಗಳದ್ದು ಸೆಲ್ಫ್ ಡೆಕ್ಲರೇಷನ್ ಸಬ್ಮಿಟ್ ಮಾಡಿಲ್ಲ ಅಂತಲೇ ಬರ್ತಾ ಇದೆ. ಸ್ಟೇಟಸಲ್ಲಿ ತುಂಬ ಪ್ರಾಬ್ಲಮ್ ಆಗ್ತಾ ಇದೆ. ಯಾಕೆ ಈ ರೀತಿ ಪ್ರಾಬ್ಲಮ್ ಆಗ್ತಾ ಇದೆ? ಈ ಎಲ್ಲದರ ಬಗ್ಗೆ ನಾನು ಈ ವಿಡಿಯೋ ಮೂಲಕ ಕಂಪ್ಲೀಟ್ ಇನ್ಫಾರ್ಮೇಷನನ್ನು ಕೊಡ್ತಾ ಹೋಗ್ತೀನಿ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಹಾಗೆ ಯಾರಾದರೂ ಇದೇ ಫಸ್ಟ್ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ವಿಡಿಯೋನ ಆದಷ್ಟು ಬೇರೆಯವರಿಗೂ ಸಹ ಶೇರ್ ಮಾಡಿ. ಇದೇ ರೀತಿಯ ಇನ್ನೂ ಹೆಚ್ಚಿನ ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ. ಮೊದಲನೇದಾಗಿ ಇನ್ನು ಯಾರೆಲ್ಲ ಈ ಒಂದು ಡಿಸೆಂಬರ್ ತಿಂಗಳ ಸೆಲ್ಫ್ ಡೆಕ್ಲರೇಷನ್ ಸಬ್ಮಿಟ್ ಮಾಡಿಲ್ವೋ ಅಂಥವರೆಲ್ಲರೂ ಸಹ ಇದೇ ಒಂದು ತಿಂಗಳ 25ನೇ ತಾರೀಕಿನ ಒಳಗಡೆ ಸೆಲ್ಫ್ ಡೆಕ್ಲರೇಷನನ್ನು ಸಬ್ಮಿಟ್ ಮಾಡಿ. ಸೆಲ್ಫ್ ಡೆಕ್ಲರೇಷನ್ ಸಬ್ಮಿಟ್ ಮಾಡಿಲ್ಲ ಅಂತ ಅಂದರೆ ನಿಮಗೆ ಯಾವುದೇ ಒಂದು ತಿಂಗಳ ಹಣನೂ ಸಹ ಬರೋದಿಲ್ಲ. ನೀವು ಯಾವ ತಿಂಗಳ ಸೆಲ್ಫ್ ಡೆಕ್ಲರೇಷನ್ ಸಬ್ಮಿಟ್ ಮಾಡ್ತೀರೋ ಆ ತಿಂಗಳ ಹಣ ಮಾತ್ರ ನಿಮಗೆ ಬರ್ತಾ ಹೋಗುತ್ತೆ. ಹಾಗಾಗಿ ಪ್ರತಿ ತಿಂಗಳು ಸೆಲ್ಫ್ ಡೆಕ್ಲರೇಷನನ್ನು ಸಬ್ಮಿಟ್ ಮಾಡಿ. ಮತ್ತು ಕೆಲವರು ಈಗ ಪ್ರೀವಿಯಸ್ ಮಂತ್ ಸೆಲ್ಫ್ ಡೆಕ್ಲರೇಷನನ್ನು ಈ ಮಂತಲ್ಲಿ ಸಬ್ಮಿಟ್ ಮಾಡ್ಬೋದಾ ಅಂತ ಕೇಳ್ತಾ ಇದ್ದೀರಾ. ಆ ರೀತಿ ಆಪ್ಷನ್ನು ಈ ಸದ್ಯಕ್ಕಂತೂ ಇಲ್ಲ. ಆ ರೀತಿ ಆಪ್ಷನ್ ಏನಾದರೂ ಬಂದರೆ ನಾನು ಖಂಡಿತ ನನ್ನ ಒಂದು ಚಾನಲ್ನಲ್ಲಿ ಅಪ್ಡೇಟ್ ಮಾಡೇ ಮಾಡ್ತೀನಿ. ಆದರೆ ಈಗ ನೀವು ಈ ಒಂದು ಡಿಸೆಂಬರ್ ತಿಂಗಳ ಸೆಲ್ಫ್ ಡೆಕ್ಲರೇಷನ್ ಮಾಡೋದಕ್ಕೆ ಮಾತ್ರ ಅವಕಾಶ ಇದೆ. ಬೇರೆ ಯಾವುದೇ ಒಂದು ತಿಂಗಳ ಸೆಲ್ಫ್ ಡೆಕ್ಲರೇಷನ್ ಸಬ್ಮಿಟ್ ಆಗೋದಿಲ್ಲ. ನೆಕ್ಸ್ಟ್ ಸ್ಟೇಟಸಲ್ಲಿ ನೋಡೋದಾದರೆ ಈಗಾಗಲೇ ಒಂದು ಡಿಸೆಂಬರ್ ತಿಂಗಳ ಸ್ಟೇಟಸ್ ಅಪ್ಡೇಟ್ ಆಗಬೇಕಿತ್ತು. ಆದರೆ ಇದುವರೆಗೂ ಸಹ ಇನ್ನೂ ಅಪ್ಡೇಟ್ ಆಗಿಲ್ಲ. ಮೇ ಬಿ ನೆಕ್ಸ್ಟ್ ವೀಕ್ ಒಳಗಡೆ ಈ ಒಂದು ಡಿಸೆಂಬರ್ ತಿಂಗಳ ಸ್ಟೇಟಸ್ಸು ಅಪ್ಡೇಟ್ ಆಗುತ್ತೆ. ಆಗ ನೀವು ಯಾರೆಲ್ಲ ಸೆಲ್ಫ್ ಡೆಕ್ಲರೇಷನ್ ಸಬ್ಮಿಟ್ ಮಾಡಿದ್ದೀರಾ ಅಂತ ನಿಮ್ಮ ಒಂದು ಅಪ್ಲಿಕೇಶನ್ ಸ್ಟೇಟಸನ್ನು ಚೆಕ್ ಮಾಡ್ಬೋದು. ಇನ್ನು ಯಾರಿಗೆಲ್ಲ ಅಕ್ಟೋಬರ್ ತಿಂಗಳ ಹಣ ಜಮಾ ಆಗಿಲ್ವಾ ಅಂಥವರಿಗೆ ಮುಂದಿನ ವಾರದ ಒಳಗಡೆ ನಿಮಗೆ ಹಣ ಜಮಾ ಆಗುತ್ತೆ. ಈಗಾಗಲೇ ಜಮಾ ಆಗಬೇಕಿತ್ತು. ಆದರೆ ಕೆಲವೊಂದು ತಾಂತ್ರಿಕ ದೋಷಗಳಿಂದಾಗಿ ಹಣ ತಡವಾಗಿ ಜಮಾ ಆಗ್ತಾ ಇದೆ. ಈಗಾಗಲೇ 2 ರೌಂಡ್ಗಳಲ್ಲಿ ಈ ಒಂದು ಅಕ್ಟೋಬರ್ ತಿಂಗಳ ಹಣ ಜಮಾ ಆಗಿದೆ. ಇನ್ನು 3ನೇ ರೌಂಡ್ ಬಾಕಿ ಇದೆ. ಆ ರೌಂಡು ಸಹ ನಿಮಗೆ ಮುಂದಿನ ವಾರದ ಒಳಗಡೆ ಜಮಾ ಆಗುತ್ತೆ. ಇನ್ನು ಯಾರಿಗೆಲ್ಲ ಹಣ ಬಂದಿಲ್ವೋ ಅವರು ಫಸ್ಟ್ ನಿಮ್ಮ ಸ್ಟೇಟಸನ್ನು ಚೆಕ್ ಮಾಡ್ಕೊಳ್ಳಿ. ನಿಮಗೆ DBT ಪುಷ್ಡ್ ಆಗಿದೆ ಅಂತ ಅಂದರೆ ಮಾತ್ರ ನಿಮಗೆ ಹಣ ಬರುತ್ತೆ. ಹಾಗೆ ಇನ್ನೂ ಕೆಲವರಿಗೆ ಡೇಟಾ ನಾಟ್ ಫೌಂಡ್ ಅಂತ ಬರ್ತಾ ಇದೆ. ಈ ರೀತಿ ಯಾಕೆ ಬರುತ್ತೆ ಅಂತ ಅಂದರೆ ಕೆಲವೊಂದು ಸಲ ವೆಬ್ಸೈಟಲ್ಲಿ ಪ್ರಾಬ್ಲಮ್ ಇದ್ದರೆ ಈ ರೀತಿ ಬರುತ್ತೆ. ಅಥವಾ ನೀವು ರಿಜಿಸ್ಟರ್ ನಂಬರ್ ಏನಿದೆ ಆ ಒಂದು ರೆಫರೆನ್ಸ್ ನಂಬರನ್ನು ಕರೆಕ್ಟಾಗಿ ಎಂಟ್ರಿ ಮಾಡಿಲ್ಲ ಅಂತ ಅಂದ್ರೂ ನಿಮಗೆ ಡೇಟಾ ನಾಟ್ ಫೌಂಡ್ ಅಂತ ಬರ್ತಾ ಇರುತ್ತೆ. ಮತ್ತು ನೀವು ಸೆಲ್ಫ್ ಡೆಕ್ಲರೇಷನ್ ಸಬ್ಮಿಟ್ ಮಾಡಿದ್ರೂ ಸಹ ಡೆಕ್ಲರೇಷನ್ ನಾಟ್ ಪ್ರೊವೈಡೆಡ್ ಅಂತ ಇದೆ ಅಂತ ಅಂದರೆ ಇದು ಸಹ ವೆಬ್ಸೈಟ್ ಪ್ರಾಬ್ಲಮ್ಮೇ. ಅಪ್ಡೇಟ್ ಆಗುತ್ತೆ, ನಿಮಗೆ ಒಂದು 3-4 ದಿನದ ಒಳಗಡೆ ಅಪ್ಡೇಟ್ ಆಗುತ್ತೆ. ಈ ರೀತಿ ಇದೆ. ನೆಕ್ಸ್ಟ್ ನವೆಂಬರ್ ತಿಂಗಳ ಸ್ಟೇಟಸಲ್ಲೂ ಸಹ ಈಗ ಚೇಂಜಸ್ ಆಗಿದೆ. DBT ಪುಷ್ಡ್ ಮತ್ತು ಪೇಮೆಂಟ್ ಸ್ಟೇಟಸ್ ಬಂದು ಪೆಂಡಿಂಗ್ ಅಂತ ಇದೆ. ಈ ರೀತಿ ಸ್ಟೇಟಸ್ಸು DBT ಪುಷ್ಡ್ ಆದಮೇಲೆ ನಿಮಗೆ 1 ವಾರದ ಒಳಗಡೆ ಹಣ ಜಮಾ ಆಗುತ್ತೆ. ನಿಮಗೆ ಮುಂದಿನ ವಾರ ಅಥವಾ ಆದರೂ ನೆಕ್ಸ್ಟ್ ವೀಕ್ ಒಳಗಡೆ ಒಟ್ಟಿನಲ್ಲಿ 20ನೇ ತಾರೀಕಿನ ಒಳಗಡೆ ಈ ಒಂದು ನವೆಂಬರ್ ತಿಂಗಳಿನ ಹಣನೂ ಸಹ ಜಮಾ ಆಗುತ್ತೆ. ನೆಕ್ಸ್ಟ್ ಪೆಂಡಿಂಗ್ ಹಣ ಮಾರ್ಚ್ ಆಗಿರ್ಬೋದು, ಮೇ ಆಗಿರ್ಬೋದು ಅಥವಾ ಏಪ್ರಿಲ್ ಆಗಿರ್ಬೋದು, ಈ 3 ತಿಂಗಳಲ್ಲಿ ಒಂದು 80% ಯುವ ನಿಧಿ ಫಲಾನುಭವಿಗಳಿಗೆ ಹಣ ಬಂದಿರಲಿಲ್ಲ. ಸೆಲ್ಫ್ ಡೆಕ್ಲರೇಷನ್ ಸಬ್ಮಿಟ್ ಮಾಡಿದರೂ ಸಹ ಹಣ ಇದುವರೆಗೂ ಸಹ ಜಮಾ ಆಗಿಲ್ಲ. ಹಾಗೆ ಸ್ಟೇಟಸನ್ನು ಚೆಕ್ ಮಾಡಿದ್ರೆ ಡೆಕ್ಲರೇಷನ್ ನಾಟ್ ಪ್ರೊವೈಡೆಡ್ ಅಂತ ಬರ್ತಾ ಇದೆ. ಆದರೆ ಇಲ್ಲಿ ಸೆಲ್ಫ್ ಡೆಕ್ಲರೇಷನ್ ಕೊಟ್ಟಿದ್ರೂ ಸಹ ಇದೇ ರೀತಿ ಶೋ ಆಗ್ತಾ ಇದೆ ಸ್ಟೇಟಸಲ್ಲಿ. ಇದರಲ್ಲಿ ಯಾವುದೇ ಒಂದು ಅಪ್ಡೇಟು ಸಹ ಮಾಡಿಲ್ಲ. ಇದ್ರ ಬಗ್ಗೆ ನಾನು ಹೆಲ್ಪ್ಲೈನ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಕೇಳಿದಾಗ ಅವರು ಈಗ ಪ್ರೋಸೆಸ್ಸಲ್ಲಿ ಇದೆ, ಹಣವನ್ನು ಜಮಾ ಮಾಡ್ತೀವಿ, ಆದರೆ ಯಾವಾಗ ಜಮಾ ಮಾಡ್ತಾರೆ, ಈ ಒಂದು ಡಿಸೆಂಬರ್ ತಿಂಗಳಲ್ಲೇ ಜಮಾ ಆಗುತ್ತಾ ಅಥವಾ ಜನವರಿ ತಿಂಗಳಲ್ಲಿ ಜಮಾ ಆಗುತ್ತಾ ಅನ್ನೋ ಒಂದು ಕನ್ಫರ್ಮೇಷನ್ ಇನ್ನೂ ಇಲ್ಲ. ಆದರೆ ಅದು ಪ್ರೋಸೆಸಿಂಗ್ ಅಲ್ಲಿ ಇದೆ, ಹಣವನ್ನು ಜಮಾ ಮಾಡ್ತಾರೆ ಅಂತ ಒಂದು ಇನ್ಫಾರ್ಮೇಷನ್ ಅನ್ನ ಕೊಟ್ಟಿದ್ದಾರೆ. ಈ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಆದಲ್ಲಿ ತಪ್ಪದೇ ವಿಡಿಯೋಗೆ ಒಂದು ಲೈಕ್ ಕೊಡಿ, ವಿಡಿಯೋನ ಆದಷ್ಟು ಬೇರೆಯವರಿಗೂ ಸಹ ಶೇರ್ ಮಾಡಿ. ಇದೇ ರೀತಿಯ ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಈಗಲೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.